ಮಂತ್ರಿಗಳಿಗೆ ಚರ್ಚನ್ ತಾಲೂಕು ವಿಜಯಪುರ ಜಿಲ್ಲೆಯನ್ನು ಬರಗಾಲ ಪೀಡಿತ ಎಂದು ಘೋಷಣೆ ಮಾಡುವುದು, ರೈತರ ಸಾಲ ಮನ್ನಾ ಮಾಡುವ ಕುರಿತು ಮಾನ್ಯ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಯವರ ಮೂಲಕ ತಿಳಿಸುವುದೇನೆಂದರೆ, ಚಡಚಣ ತಾಲೂಕಿನ ಎಲ್ಲಾ ರೈತಪರ ಸಂಘಟನೆಗಳು ಮತ್ತು ಸಾರ್ವಜನಿಕರ ವಿನಂತಿ ಏನೆಂದರೆ, ಈ ವರ್ಷ 2026-27ನೇ ಸಾಲಿನ ಮುಂಗಾರು ಮಳೆ ವಿಳಂಬ ಹಾಗೂ ಮಳೆ ಕೈಕೊಟ್ಟ ಕಾರಣ ಭಯಾನಕವಾದಂತಹ ಬರಗಾಲ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನ ಜಾನುವಾರುಗಳಿಗೆ ಕುಡಿಯುವ ನೀರು, ಮೇವು ಅಭಾವ. ಆದ್ದರಿಂದ ರೈತರಿಗೆ, ಸಾರ್ವಜನಿಕರಿಗೆ, ಜಾನುವಾರುಗಳಿಗೆ ಮುಂದಿನ ದಿನಗಳಲ್ಲಿ ಉಂಟಾಗುವ ಬರಗಾಲದ ಸಮಸ್ಯೆಯಿಂದ ಕಾಪಾಡಲು ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತದ ಸಹಾಯ ಸಹಕಾರ ನೀಡಿ ಬರಗಾಲವನ್ನು ಸಮರ್ಪಕವಾಗಿ ನಿರ್ವಹಿಸಿ ರೈತರನ್ನು ಕಾಪಾಡಲು ವಿನಂತಿ ಮಾಡುತ್ತೇವೆ. ಅದರಲ್ಲಿ ಪ್ರಮುಖವಾದ ಬೇಡಿಕೆಗಳು: 1. ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣ ಬರಪೀಡಿತ ಎಂದು ಘೋಷಣೆ ಮಾಡಬೇಕು. ಮತ್ತು 2ನೇದು, ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಮಾತುಕತೆ ಮಾಡಿ ಭೀಮಾ ನದಿಗೆ ಉಜನಿ ಜಲಾಶಯದಿಂದ ನೀರು ಬಿಡಿಸಬೇಕು. 3ನೇದು, ಬರಗಾಲಕ್ಕೆ ತುತ್ತಾಗಿರುವ ರಾಜ್ಯದ ರೈತರ ಹಿತಕ್ಕಾಗಿ ಸಂಪೂರ್ಣ ಸಾಲ ಮನ್ನಾವನ್ನು ಘೋಷಣೆ ಮಾಡಬೇಕು. 4ನೇದು, ಬರಗಾಲದಿಂದ ಆತಂಕ ಮತ್ತು ಸಂಕಷ್ಟದಲ್ಲಿರುವ ರೈತರ ಹಿತಕ್ಕಾಗಿ ಪ್ರತಿ ಎಕರೆಗೆ ಕನಿಷ್ಠ 25,000 ಪರಿಹಾರವನ್ನು ರೈತರ ಅಕೌಂಟ್ಗೆ ಹಾಕಬೇಕು. ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಬೇಡಿಕೆಗಳ ಬಗ್ಗೆ ಶೀಘ್ರ ಪರಿಶೀಲನೆ ಮಾಡಿ ಈಡೇರಿಸದಿದ್ದರೆ ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ಪ್ರತಿ ಹಳ್ಳಿಗಳಿಗೆ ಸಂಚರಿಸಿ ಜಾಗೃತಿ ಮೂಡಿಸಿ ಉಗ್ರ ಹೋರಾಟ ಮಾಡುವಂತ ಒಂದು ಮುಂದಾಲೋಚನೆ ಮಾಡಬೇಕಾಗುವುದು. ಬಾಂಧವರಲ್ಲಿ ಸ್ವಾಗತಿಸುತ್ತಾ, ಇವತ್ತ ತಾವೆಲ್ಲ ಸಲ್ಲಿಸಿದಂತ ಮನವಿ ಈಗಾಗಲೇ ಮೊನ್ನೆ ರವಿವಾರ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ದಿನದೊಳಗ ಸರ್ಕಾರದ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸಹಿತ ಸೂಚನೆ ಆಗಿಬಿಟ್ಟಿದೆ. ಅದಲ್ಲದೆ ಮತ್ತೆ ನಿನ್ನೆ ಸೋಮವಾರ ದಿವಸ ವಿಪತ್ತು ನಿರ್ವಹಣಾದ ಪ್ರಧಾನ ಕಾರ್ಯದರ್ಶಿಗಳು ಏನದಾರ ರಾಜ್ಯದ ಅವ್ರು ಸಹಿತ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಯಾವ ರೀತಿ ಏನು ಮಾಡಬೇಕು ಅದರ ಎಲ್ಲಾ ಕಾರ್ಯವಿಧಾನಗಳನ್ನ ಎಲ್ಲರಿಗೆ ಸಲಹೆಗಳು ನೀಡಿಬಿಟ್ಟಿದ್ದಾರೆ. ಅದಕ್ಕೆ ತಾವು ಮನವಿ ಕೊಟ್ಟಿದ್ದನು ಇದು ಒಂದ್ ಹೆಜ್ಜೆ ಮುಂದಕ್ಕೆ ಹೋದಂಗ ಆಯ್ತದೆ. ಅಂದ್ರೆ ಸರ್ಕಾರನು ನೀವು ಇತ್ತಿತ್ಲು ಮುಂದೆನೆ ಯೋಚನೆ ಮಾಡಿದೆ. ಯಾಕಂತಂದ್ರ ನಮಗ ಪ್ರತಿ ಸಲ ಮುಂಗಾರು ಇದ್ರೊಳಗ ಹೋದ ವರ್ಷ ಮುಂಚಿತ ಮುಂಗಾರಾಗಿ ಸಾಕಷ್ಟು ಪ್ರಮಾಣದ ಮಳೆ ಆಯ್ತು. ಈ ವರ್ಷ ಜೂನ್ ಹೋಗಿ ಜುಲೈನು ಮುಗಿಲಾಕ್ ಬಂತು. 2 ದಿವಸ ಇಲ್ಲಿ ತನಕ ಮಳೆ ಪ್ರಮಾಣ ನಮ್ಮ ಉತ್ತರ ಕರ್ನಾಟಕ ಕಂಡಾಪಟ್ಟಿ ಕಡಿಮೆ ಆಗ್ಯದ. ಆಮೇಲೆ ಒಳನಾಡಿನ ಅಂದ್ರೆ ಈ ಕರಾವಳಿ ತೀರ ಪ್ರದೇಶದ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಮಳಿ ಹೆಚ್ಚಾಗ್ಯದ. ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಸಾಕಷ್ಟು ಪ್ರಮಾಣದೊಳಗೆ ಮಳಿನೇ ಆಗಿಲ್ಲ. ಎಷ್ಟು ಆಗ್ಬೇಕು ಅಷ್ಟು ಆಗೇ ಇಲ್ಲ. ಬಹಳ ಕಡಿಮೆ, 74% ಕಡಿಮೆ ಆಗಿದೆ. ಹಿಂಗಾಗಿ ಮುಂಗಾರಂತರೂ ಖಚಿತವಾಗಿ ಅದು ಬರಗಾಲ ಅಂತ ಡಿಸೈಡ್ ಮಾಡೇ ಬಿಟ್ಟಿದ್ದಾರೆ. ಸರ್ಕಾರ ಮಂತ್ರಿ ಮಾಡಿಬಿಟ್ಟಿದ್ದಾರೆ. ಈಗ ಇನ್ನು ಹೆಚ್ಚಿನ ಪರಿಹಾರ ಏನ್ ಮಾಡ್ತಾರೆ ಅದನ್ನೆಲ್ಲ ಸರ್ಕಾರ ತೀರ್ಮಾನ ತಗೊಂಡ್ಕೊಂಡು ಮುಂದಿನ ದಿನದಲ್ಲಿ ಎಲ್ಲಾ ರೈತರಿಗೆ ಅನುಕೂಲ ಆಗಂಗ ಮಾಡ್ತಾರ ಅಂತ ಒಂದು ಭರವಸೆ ನಾವು ಹೇಳಿ ತಮ್ಮ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀವಿ. ರೈತರ ಪರವಾದಂತಹ ಯೋಜನೆಗಳನ್ನ ತಂದು ಸಾಲ ಮನ್ನಾ ಮಾಡುವ ಮೂಲಕ ಸರ್ಕಾರ ಸೂಕ್ತ ಕ್ರಮಗಳನ್ನ ಶೀಘ್ರವಾಗಿ ಕಾರ್ಯಪ್ರವೃತ್ತ ಆಗ್ಬೇಕಂತೇಳಿ ಆಗ್ರಹಿಸಿದಂತ ಮಂಜುಳಾ ಪೂಜಾರಿ ಅವರಿಗೆ ಧನ್ಯವಾದಗಳು. ಹಾಗೆ ಈಗ ಈ ಒಂದು ಮನವಿಯ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮಹಾದೇವ್ ಕರ್ಮಳ್ ಅವರು ಹಿರಿಯ ರೈತ ಮುಖಂಡರು ಅವರು ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಂತೇಳಿ ಮಾಡ್ಕೊಳ್ಬೇಕಂತೇಳಿ ಆಗ್ರಹಿಸಿದಂತ ತಾಲೂಕಾ ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಈ ಒಂದು ಮನವಿಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ತಾಲೂಕಾ ಮಹಿಳಾ ಅಧ್ಯಕ್ಷರಾದಂತ ಮಂಜುಳಾ ಪೂಜಾರಿ ಅವರು ಕೂಡ ಒಂದೆರಡು ಮಾತಾಡಬೇಕಂತ. ರೈತ ಸಂಘದ ಮುಖಾಂತರ ನಮ್ಮ ಜಿಲ್ಲೆಯನ್ನೇ ಪೂರಾ ಜಿಲ್ಲೆನೇ ಒಂದು ಬರಗಾಲದ ಘೋಷಣೆ ಮಾಡ್ಬೇಕಾಗಿದೆ, ಮಾಡ್ತಾರ. ಮತ್ ಮೇಲಾಗ ಅದರಲ್ಲಿ ನಮ್ಮ ತಾಲೂಕಾ ಚಡಚಣ ತಾಲೂಕಾ ಪೂರಾ ರೈತರು ಎಲ್ಲರೂ ಬಿತ್ತನೆ ಮಾಡಿದಾರೆ. ಈಗ ಬಿತ್ತನೆ ಮಾಡ್ಲಿಕ್ಕೆ ಅವ್ರ ರಸಗೊಬ್ಬರ, ಬೀಜ, ಬಿತ್ತನೆ ಗಿಡದ ವ್ಯವಸ್ಥೆ ಇದೆಲ್ಲ ನೋಡಿದ್ರ ರೈತರಿಗೆ ಸಾಲ ಮಾಡ್ಕೊಳ್ಳುವಂತ ಸ್ಥಿತಿಯಲ್ಲಿ ಅದಾರ. ಆಲ್ರೆಡಿ ಸಾಲ ಆಗ್ಯದ. ಇನ್ನು ಮುಂದೆ ರೈತರಿಗೆ ಪ್ರತಿ ಎಕರೆಗೆ 25,000 ಅಂತೆ ಪರಿಹಾರ ಘೋಷಣೆ ಮಾಡ್ಬೇಕು. ಮತ್ ದನ ಕರುಗಳಿಗೆ ನೀರಿನ ವ್ಯವಸ್ಥೆ, ಮೇವಿನ ವ್ಯವಸ್ಥೆ ಮತ್ತ ಎಲ್ಲಾ ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗ ಮಾನ್ಯ ತಹಶೀಲ್ದಾರ್ ಮೂಲಕ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸುವುದರ ಮೂಲಕ ಎಲ್ಲರಿಗೂ ಒಂದು ನಮಸ್ಕಾರ ಸಲ್ಲಿಸಿ. ನಿಮ್ಮ ಹೆಸರು ಸರ? ಮಹಾದೇವ್ ಕರ್ಮಳ ಜೀರಂಗಿ. ಈಗಾಗಲೇ ಹಿರಿಯರು ಹೇಳಿದಂತೆ ಬಿಜಾಪುರ ಜಿಲ್ಲಾ ಬರ ಪೀಡಿತ ಹಾಗೂ ಚಡಚಣ ಅತಿ ಬರ ಪೀಡಿತ ಆಗಿದೆ. ಆದಷ್ಟು ರೈತರಿಗೆ ಅನುಕೂಲ ಆಗಂತ ಕೆಲಸಗಳನ್ನ DC ಸಾಹೇಬರಲ್ಲಿ, ತಹಸೀಲ್ದಾರ್ ಸಾಹೇಬರಲ್ಲಿ ಸರ್ಕಾರಕ್ಕೆ ಮನವಿ ಮಾಡಬೇಕು.
ಆಲ್ರೆಡಿ ರೈತರು ಬಹಳ ಸಂಕಷ್ಟನಾಗ ಅದಾರ. ಇದನ್ನ ನೋಡಿ ಸರ್ಕಾರ ಶೀಘ್ರನೇ ತಹಸೀಲ್ದಾರ್ ಸಾಹೇಬ್ರಿಗಲ್ಲಿ ಡಿ.ಸಿ ಸಾಹೇಬ್ರಿಗಲ್ಲಿ ಒಂದು ಮನವಿಯನಿಗೆ ಕೊಟ್ಟಿವಿ. ಆದಷ್ಟು ರೈತರಿಗೆ ಅನುಕೂಲ ಆಗಂತ ವಿಷಯಗಳನ್ನ ಮಾಡಬೇಕು. ಹಾಗೂ ರೈತರ ಸಾಲ ಮನ್ನಾ ಮಾಡಬೇಕು. ಹಾಗೂ ರೈತರಿಗೆ ಏನೇ ಸವಲತ್ತು ದೊರಕುದಿದ್ರ ಅಲ್ಪ ಸ್ವಲ್ಪ ಇದ್ರೂ ಆದಷ್ಟು ಒಂದ್ ಸ್ವಲ್ಪ ಜಲ್ದಿ ಸಿಗುವಂತ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡ್ಬೇಕಂತ ವಿನಂತಿ ಮಾಡ್ಕೊತೀನಿ. ನನ್ನ ಹೆಸರು ಪುಟ್ಟು ತೇಲಿ ಅಂತ ನೀವ್ರಿಗೆ. ಮತ್ತು ಹಸಿರು ಸೇನೆ ವತಿಯಿಂದ ಈ ಮನವಿ ಕೊಡುವುದೇನೆಂದರೆ ಮುಂಗಾರಿನ ಪೂರಾನು ಹಾಳಾಗಿದ್ದು ಅದಕ್ಕ ಸರ್ಕಾರಕ್ಕ ನಾವು ತಹಸೀಲ್ದಾರ್ ಮುಖಾಂತರ ಒಂದು ಮನವಿ ಮಾಡ್ತಾ ಇದ್ದೀವಿ. 25,000 ರೂಪಾಯಿ ಪ್ರತಿ ಎಕರೆಗೆ ಮತ್ತು ಜನ ಜಾನುವಾರುಗಳಿಗೆ ನೀರು ಕುಡಿಯುವ ಅಭಾವ ಇರುವುದರಿಂದ ಇದು ಅಭಾವವನ್ನು ಪೂರೈಸಬೇಕು. ತಮ್ಮ ಸರ್ಕಾರ ಇದರಿಂದ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ವಿನಂತಿ. ಚಡ್ಚಣ್ ತಾಲೂಕಿನ ಎಲ್ಲ ರೈತ ಬಾಂಧವರು, ಹಿರಿಯರು, ರೈತ ಮುಖಂಡರ ಒಂದು ನೇತೃತ್ವದೊಳಗ ಇಲ್ಲೊಂದು ಮನವಿಯನ್ನ ಸಲ್ಲಿಸೋದಕ್ಕೆ ನಾವು ಮೊನ್ನೆ ತಹಸೀಲ್ದಾರ್ ಸಾಹೇಬರ ಆಫೀಸ್ಗೆ ಆಗಮಿಸಿದ್ದೇವೆ. ಈ ಸಂದರ್ಭದ ಮನವಿಯ ಒಂದು ಸಾರಾಂಶ ಮತ್ತು ಈ ಒಂದು ಮನವಿ ಕಾರ್ಯಕ್ರಮ ಕೊಡುವಂತ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದ್ರ, ತಮಗೆಲ್ಲರಿಗೂ ಗೊತ್ತಿರುವಂತೆ ಇಡೀ ರಾಜ್ಯದೊಳಗ, ದೇಶದೊಳಗ ಮತ್ತು ಇಡೀ ರಾಜ್ಯದೊಳಗ ಈ ಒಂದು ವರ್ಷದಲ್ಲಿ ಮಳೆಗಾಲ ಯಾವ ರೀತಿ ಕಳೆದ 2 ತಿಂಗಳಿಂದ ಮಳೆಗಾಲ ಪ್ರಾರಂಭ ಆದ್ರೂ ಎಲ್ಲೋ ಒಂದಷ್ಟು ಅಲ್ಲೊಂದಷ್ಟು ಇಲ್ಲೊಂದಿಷ್ಟು ಮಳೆ ಆಗ್ತಾ ಇದೆ. ಆದ್ರೆ ಸಂಪೂರ್ಣ ಬರಗಾಲದ ಛಾಯೆ ಆವರಿಸಿರೋದ್ರಿಂದ ಇಡೀ ಕರ್ನಾಟಕದ ಎಲ್ಲ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಡೀ ಪ್ರತಿಯೊಂದು ಜಿಲ್ಲೆ ತಾಲೂಕಿನಲ್ಲಿ ರೈತರನ್ನ ಜಾಗೃತಿ ಮಾಡಿ ಸರ್ಕಾರವನ್ನು ಒತ್ತಾಯಿಸುವಂತದ್ದು ಕೆಲಸ. ಈ ರಾಜ್ಯವನ್ನ ಬರಗಾಲ ಪೀಡಿತ ರಾಜ್ಯವೆಂದು ಸರ್ಕಾರ ಘೋಷಣೆ ಮಾಡಬೇಕು. ಜೊತೆಗೆ ವಿಜಯಪುರ ಜಿಲ್ಲೆಯ ರೈತ ಮುಖಂಡರು ಎಲ್ಲ ಸಂಘಟನೆ ವತಿಯಿಂದ ವಿಜಯಪುರ ಜಿಲ್ಲೆಯನ್ನ, ಚಡ್ಚಣ್ ತಾಲೂಕನ್ನ ಬರಗಾಲ ಪೀಡಿತ ಎಂದು ಘೋಷಣೆ ಮಾಡಬೇಕು. ಆ ಮೂಲಕ ಮುಂದಿನ ದಿನಗಳಲ್ಲಿ ಬರುವಂತ ಬೇಸಿಗೆ ಕಾಲದಲ್ಲಿ ಭಯಾನಕವಾಗಿ ಕುಡಿಯುವಂತ ನೀರಿನ ಒಂದು ಅಭಾವ ಉಂಟಾಗ್ತೈತಿ. ಜನ ಜಾನುವಾರುಗಳಿಗೆ ಮೇವು ಮತ್ತು ನೀರಿನ ಅಭಾವ ಉಂಟಾಗ್ತೈತಿ. ಅದಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ರೈತರಿಗೆ ಕುಡಿಯುವ ನೀರಿಗೆ ಮತ್ತು ಜನ ಜಾನುವಾರುಗಳಿಗೆ ಮೇವಿನ ಕೊರತೆ ಆಗದಂತೆ, ಕುಡಿಯುವ ನೀರಿನ ಕೊರತೆ ಆಗದಂತೆ ಸರ್ಕಾರ ಡಿ.ಸಿ ಅವರ ಮುಖಾಂತರ ಕ್ರಮ ಕೈಗೊಳ್ಳಬೇಕು. ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು. ಟಾಸ್ಕ್ ಫೋರ್ಸ್ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಜೊತೆಗೆ ಎಲ್ಲಾ ರೈತರು, ಯಾಕಂದ್ರೆ ಈಗಾಗಲೇ ಮಳೆಗಾಲ ಪ್ರಾರಂಭ ಆಗ್ತಾ ಅಂತೇಳಿ ಸರಿಯಾದ ವೇಳೆಗೆ ಮುಂಗಾರಿನ ಬಿತ್ತನೆ ಮಾಡಿದ್ದಾರೆ. ಆದ್ರೆ ಕಳೆದ 2 ತಿಂಗಳಿಂದ ಮುಂಗಾರಿನ ಮಳೆ ಸ್ವಲ್ಪವೂ ಕೂಡ ಆಗದೆ ಇದ್ದುದರಿಂದ ಎಲ್ಲಾ ರೈತರು ಸಾಲಕ್ಕೆ ಒಂದು ಬಲಿಯಾಗಿದ್ದಾರೆ. ಸಾಕಷ್ಟು ಬಂಡವಾಳವನ್ನ ಹಾಕಿ ಅವರು ಕೃಷಿಯಲ್ಲಿ ಬೀಜ, ಗೊಬ್ಬರ, ಬಿತ್ತನೆಯನ್ನು ಮಾಡೋದ್ರ ಮೂಲಕ ಈಗಾಗಲೇ ಸಾಕಷ್ಟು ಹಣ ಖರ್ಚು ಮಾಡಿದ್ದಾರೆ. ಹಿಂಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಮತ್ತೊಂದು ಬೆಳೆ ತೆಕ್ಕೊಳ್ಳೋದಕ್ಕೂ ಅವರಿಗೆ ಅವಕಾಶ ಇಲ್ಲದಂಗ ನೀರಿನ ಅಭಾವ, ಎಲ್ಲಾ ಬೋರ್ಗಳು ಮತ್ತು ಬಾವಿಗಳಲ್ಲಿ ನೀರು ಕಡಿಮೆ ಆಗ್ತಾ ಇದೆ. ಹಿಂಗಾಗಿ ಒಂದು ಎಕರೆಗೆ 25,000 ರೂಪಾಯಿ ಈ ಒಂದು ವರ್ಷ ಪರಿಹಾರವನ್ನ ಘೋಷಣೆ, ಪ್ರತಿ ರೈತರಿಗೂ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರವನ್ನ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಸಾಲ ಮನ್ನಾವನ್ನ ಮಾಡಬೇಕು. ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಮೇವಿನ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂತ ಒಂದು ನಮ್ಮ ಬೇಡಿಕೆ ಇರೋದ್ರಿಂದ ನಾವೆಲ್ಲರೂ ಕೂಡ ಈಗ ಸದ್ಯ ಏನು ಚಡ್ಚಣ್ ತಾಲೂಕಿನಲ್ಲಿ ಒಂದು ಸಂಕ್ಷಿಪ್ತವಾಗಿ ಹೋರಾಟದ ಮೊದಲ ಹಂತದ ಅನುಗುಣವಾಗಿ ನಾವು ಮನವಿಯನ್ನು ಕೊಡ್ತೇವೆ. ಇದಕ್ಕೆ ಸರ್ಕಾರ ಸೂಕ್ತವಾದ ಒಂದು ಕ್ರಮವನ್ನು ಕೈಗೊಂಡು ಹೋರಾಟ ಮತ್ತು ಏನು ರೈತ ಸಂಘಟನೆಗಳು ರಾಜ್ಯ ಮುಖಂಡರ ಮನವಿಗೆ ಹೋಗೊಟ್ಟು ಸೂಕ್ತವಾಗಿ ರೈತರಿಗೆ ಒಂದು ಒಳ್ಳೆಯ ಯೋಜನೆಗಳು, ಸಹಕಾರ ಮತ್ತು ಬೆಂಬಲ ಒಂದು ಕೊಡುವಂತ ಮೂಲಕ ರೈತರ ಸಂಕಷ್ಟವನ್ನ ನಿವಾರಣೆ ಮಾಡೋದಕ್ಕೆ ಅವರು ಮುಂದಾಗದೆ ಹೋದ್ರ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ದೊಡ್ಡ ಪ್ರಮಾಣದಲ್ಲಿ ಸತ್ಯಾಗ್ರಹವನ್ನ ಮತ್ತು ಬೀದಿ ಹೋರಾಟವನ್ನು ರೂಪಿಸಬೇಕಾದ ಅನಿವಾರ್ಯತೆ ಉಂಟಾಗ್ತದೆ. ಆದ್ದರಿಂದ ಈಗ ಈ ಹೋರಾಟವಾದ ಒಂದು ಉದ್ದೇಶವನ್ನ ನಮ್ಮ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ತಾಲೂಕಾ ಅಧ್ಯಕ್ಷರು ಈ ಹೋರಾಟ ಮತ್ತು ಈ ಮನವಿಯ ಕುರಿತು ಮತ್ತು ನಮ್ಮ ರೈತರ ಈಗಿನ ಬರಗಾಲದ ಕುರಿತು ಒಂದೆರಡು ಮಾತನ್ನ